ಇನ್ನು ಬಹುದೊಡ್ಡದಾಗಿರುವಂತಹ ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಇದೀಗ ತಪ್ಪದ ಸಂಕಷ್ಟ ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ. ಎಸ್ಐಟಿ ಟೀಮ್ನಿಂದ ಹೆಲ್ಪ್ಲೈನ್ ನಂಬರ್ ಕೂಡ ಬಿಡುಗಡೆ ಮಾಡಲಾಗಿದೆ. ನೋಡಿ, ಸಣ್ಣ ಪ್ರಕರಣ ಅಲ್ಲ, 2800 ವಿಡಿಯೋಗಳು. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೂರಾರು ಮಹಿಳೆಯರು ಕೂಡ ಈ ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇದೆ. ಹೀಗಾಗಿ ಎಲ್ಲರನ್ನ ಐಡೆಂಟಿಫೈ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಯಾರ್ಯಾರು ಮಹಿಳೆಯರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಅವರು ಬೇಕಾದರೆ ಈ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳಿದ್ರೆ ಅದನ್ನು ಶೇರ್ ಮಾಡ್ಕೊಳ್ಬಹುದು. ಎಸ್ಐಟಿ ಟೀಮ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಬಿಡುಗಡೆ ಮಾಡಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಇದೀಗ ಸಂಕಷ್ಟ ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ. ಎಸ್ಐಟಿ ಹೆಲ್ಪ್ಲೈನ್ಗೆ ಇದೀಗ ಸಾಲು ಸಂತ್ರಸ್ತೆಯರ ಕರೆ ಬರ್ತಾ ಇದೆ. ಸಾಲಾಗಿ ಸಂತ್ರಸ್ತೆಯರು ಕರೆ ಮಾಡ್ತಾ ಇದ್ದಾರೆ. ಸಂತ್ರಸ್ತೆಯರು ಕರೆ ಮಾಡಿ ಯಾವ ರೀತಿಯಾಗಿ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವಾಯಿತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸಂತ್ರಸ್ತೆಯರ ಡೀಟೇಲ್ಸ್ಗಳನ್ನು ಕೂಡ ಎಸ್ಐಟಿ ತಂಡ ನೋಟ್ ಮಾಡ್ಕೊಳ್ತಾ ಇದೆ. ಆ ಸಂತ್ರಸ್ತೆಯರ ಡೀಟೇಲ್ಸ್ ಏನು, ಅದೇ ರೀತಿಯಾಗಿ ಅವರು ಯಾವ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಎಸ್ಐಟಿ ತಂಡ ನೋಟ್ ಮಾಡ್ಕೊಳ್ತಾ ಇದೆ. ಮಾಹಿತಿಯನ್ನು ನೋಟ್ ಮಾಡಿಕೊಂಡು ನಂತರ ನೇರವಾಗಿ ಆ ಮಹಿಳೆಯರನ್ನು ಭೇಟಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಾಗುತ್ತೆ. ಇದೇ ಕಾರಣಕ್ಕಾಗಿ ಯಾರು ಕೂಡ ಬಹಿರಂಗವಾಗಿ ಹೊರಗಡೆ ಬರ್ತಾ ಇಲ್ಲ. ಕೆಲವರಿಗೆ ಬೆದರಿಕೆ ಒಡ್ಡಲಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಇದೇ ಕಾರಣಕ್ಕಾಗಿ ಬಹಳಷ್ಟು ವಿಡಿಯೋಗಳಿದ್ದಾವೆ, ಯಾರನ್ನು ಕೂಡ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಎಸ್ಐಟಿ ಟೀಮ್ ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಬಿಡುಗಡೆ ಮಾಡಿದೆ. ಈ ಹೆಲ್ಪ್ಲೈನ್ ನಂಬರ್ ಮೂಲಕವಾಗಿ ಯಾರ್ಯಾರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ರು ಅವರು ಎಸ್ಐಟಿ ಅಧಿಕಾರಿಗಳನ್ನು ನೇರವಾಗಿ ಸಂಪರ್ಕ ಮಾಡಬಹುದು. ಕರೆ ಮಾಡಿ ಯಾವ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಆಯಿತು ಇದೆಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಕೂಡ ಕೊಡಬಹುದು. ಇನ್ನು ಯಾವಾಗ ಈ ಒಂದು ಹೆಲ್ಪ್ಲೈನ್ ನಂಬರನ್ನು ಬಿಡುಗಡೆ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು, ಸಾಲು ಸಂತ್ರಸ್ತೆಯರಿಂದ ಕರೆ ಬರ್ತಾ ಇದೆ. ನಾವು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೀವಿ, ನಾವು ಅತ್ಯಾಚಾರಕ್ಕೆ ಒಳಗಾಗಿದ್ದೀವಿ, ಈ ರೀತಿಯಾಗಿ ಸಾಲಾದಂತಹ ಒಂದು ಕರೆಗಳು ಬರ್ತಾ ಇದ್ದಾವೆ. ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಆ ಸಂತ್ರಸ್ತೆಯರ ಡೀಟೇಲ್ಸನ್ನು ಕೂಡ ಎಸ್ಐಟಿ ತಂಡ ನೋಟ್ ಮಾಡ್ಕೊಳ್ತಾ ಇದೆ. ಏನು ಸಮಸ್ಯೆ ಆಗಿದೆ ಅವ್ರಿಗೆ, ಯಾವ ರೀತಿಯಾಗಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆಯಿತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ಗಳನ್ನು, ಆ ಸಂತ್ರಸ್ತೆಯರ ಡೀಟೇಲ್ಸ್ಗಳನ್ನು ಕೂಡ ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳು ಯಾರ್ಯಾರು ಕರೆ ಮಾಡ್ತಾ ಇದ್ದಾರೆ ಅವರನ್ನು ಭೇಟಿ ಮಾಡಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಿದ್ದಾರೆ. ಅವರು ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟಂತೆ FIR ಮಾಡಿದ್ರೂ ಕೂಡ ಮಾಡಬಹುದು. ಇನ್ನಷ್ಟು FIRಗಳು ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ 9 ಜನ ಸಂತ್ರಸ್ತೆಯರನ್ನು ಎಸ್ಐಟಿ ತಂಡ ಇದಕ್ಕೆ ಸಂಬಂಧಪಟ್ಟಂತೆ ಭೇಟಿ ಮಾಡಿದೆ. 9 ಜನ ಸಂತ್ರಸ್ತೆಯರನ್ನ ಭೇಟಿ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಜೊತೆಯಲ್ಲಿ ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಎಸ್ಐಟಿ ತಂಡ ಮಾಡಿದೆ. ಅದೇ ರೀತಿಯಾಗಿ ಸ್ಥಳ ಮಹಜರು ಕೂಡ ಆಯಿತು. ಸೀನ್ ಕ್ರಿಯೇಷನ್ ಯಾವ ರೀತಿಯಾಗಿ ಆಯಿತು ಲೈಂಗಿಕ ದೌರ್ಜನ್ಯ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಕೂಡ ಮಾಡ್ತು. ಈಗಾಗಲೇ 9 ಜನ ಸಂತ್ರಸ್ತೆಯರು ಲೈಂಗಿಕ ದೌರ್ಜನ್ಯ ಆಗಿದೆಯಂತ ಎಸ್ಐಟಿ ತಂಡವನ್ನು ಸಂಪರ್ಕ ಮಾಡಿದೆ, ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದೆ. ಕ್ಷಣಕ್ಕೂ ಕೂಡ ಇದೀಗ ಪ್ರಕರಣ ಇದೆಯಲ್ಲ ಬಹಳಷ್ಟು ಟ್ವಿಸ್ಟ್ ಪಡೆದುಕೊಳ್ತಾ ಹೋಗ್ತಾ ಇದೆ, ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ. ಈ ಒಂದು ಲೈಂಗಿಕ ದೌರ್ಜನ್ಯ ಕೇಸ್ ಇದೀಗ ಪ್ರಜ್ವಲ್ ರೇವಣ್ಣ ಕುತ್ತಿಗೆಗೆ ತೀವ್ರವಾಗಿ ಸುತ್ತಕೊಳ್ತಾ ಇದೆ. ಅದೇ ರೀತಿಯಾಗಿ ಅನೇಕ ಮಹಿಳೆಯರು ಕೂಡ ಇದೀಗ ಸಾಲಾಗಿ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವಂಥದ್ದನ್ನು ಇದೀಗ ಬಹಿರಂಗ ಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಸ್ಐಟಿ ತಂಡದ ಅಧಿಕಾರಿಗಳಿಗೆ ಕರೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಹಂಚ್ಕೊಳ್ತಾ ಇದ್ದಾರೆ. ಇನ್ನು ಎಸ್ಐಟಿ ತಂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಮಹಿಳೆಯರು ಸಂಪರ್ಕ ಮಾಡಿ ಅವರನ್ನು ಫೋನ್ ಕರೆ ಮಾಡಿ ಮಾಹಿತಿಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಆ ಮಹಿಳೆಯರ ಒಂದು ಇನ್ಫಾರ್ಮೇಷನನ್ನು ಕೂಡ, ದಾಖಲೆಗಳನ್ನು ಕೂಡ ಪಡೆದುಕೊಳ್ಳುವಂತಹ ಕೆಲಸವನ್ನು, ನೋಟ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಇದೀಗ ಎಸ್ಐಟಿ ತಂಡದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದರೂ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ತೀವ್ರ ಸ್ವರೂಪವಾಗ್ತಾ ಹೋಗ್ತಾ ಇದೆ ಈ ಪ್ರಕರಣ. ಈಗಾಗಲೇ 9 ಜನ ಸಂತ್ರಸ್ತೆಯರನ್ನು ಎಸ್ಐಟಿ ತಂಡ ಕೂಡ ಭೇಟಿ ಮಾಡಿದೆ. ಈ ಲೈಂಗಿಕ ದೌರ್ಜನ್ಯದ ಪ್ರಕರಣ ಯಾವ ರೀತಿಯಾಗಿ ಆಯಿತು, ಅವರ ಮೇಲೆ ಯಾವ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಆಯಿತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಹಿಳೆಯರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ.